ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಕರಡಿ ಮತ್ತು ನರಿ. ಹಿನ್ನೆಲೆಯಲ್ಲಿ ಕೀಬೋರ್ಡ್ ಸಾಥ್ ಕೃಷ್ಣ ತೇಜಸ್. ಒಂದು ಸುಂದರವಾದ ಕಾಡಿತ್ತು. ಆ ಕಾಡಲ್ಲಿ ಹುಲಿ, ಸಿಂಹ, ಕರಡಿ, ಆನೆ, ನರಿ, ಹಾವು, ಪಕ್ಷಿಗಳು ಅಂದರೆ ಕಾಡಲ್ಲಿ ಯಾವ್ಯಾವ ಪ್ರಾಣಿ ಪಕ್ಷಿಗಳಿರ್ತಾವಲ್ಲ ಅದೆಲ್ಲ ತುಂಬಿಕೊಂಡು ಆ ಕಾಡು ಸಮೃದ್ಧವಾಗಿತ್ತು. ಹೀಗಿರಬೇಕಾದ್ರೆ ಒಂದು ವಿಶೇಷ ಏನು ಅಂದರೆ ಆ ಕಾಡಲ್ಲಿ ಒಂದು ಕರಡಿ ಇತ್ತು ಮತ್ತು ಒಂದು ನರಿ ಇತ್ತು. ಆ ಕರಡಿ ಮತ್ತು ನರಿಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾನೇ ಇರಲಿಲ್ಲ. ಯಾವಾಗಲೂ ಅಷ್ಟೇ, ಏನೋ ಕಾಡಲ್ಲಿ ಯಾವುದೋ ವನ ಮಹೋತ್ಸವ ಮಾಡಿದಾಗ ಈ ಕರಡಿ ಒಂದು ಸುಂದರವಾದ ಗೆಟಪ್ ಹಾಕ್ಕೊಂಡು ಬಂದು ಡ್ಯಾನ್ಸ್ ಮಾಡಿದರೆ ನರಿ ಅದಕ್ಕೆ ಏಯ್ ಡುಮ್ಮ ಕರಡಿ ಏನು ಹಂಗೆ ಕುಣಿತಿದ್ಯಾ ಆಗ ಅಂತ ಚೇಷ್ಟೆ ಮಾಡ್ತಾಯಿತ್ತು. ಆಮೇಲೆ ಈ ನರಿ ಸಿಂಹ ಮತ್ತು ಹುಲಿಗೆ ಮಂತ್ರಿಯಾಗಿತ್ತಲ್ವ, ಅದ್ರ ಬಗ್ಗೆ ಈ ಕರಡಿಗೆ ಒಂಥರ ಹೊಟ್ಟೆ ಉರಿ. ಈಟಿದೆಯಾ ಮಗನೇ, ನೀನು ನಮ್ಮ ಕಾಡಿನ ರಾಜನಿಗೆ ಮಂತ್ರಿನಾ? ಮಾಡ್ಬೇಕು ನಿನಗೆ ಒಂದು ನಿನಗೆ ಒಂದು ಪಾಠ ಕಲಿಸ್ತೀನಿ ಅಂತ ಈ ಕರಡಿ ಕೂಡ ನರಿ ಬಗ್ಗೆ ಒಂದು ರೀತಿ ಕೋಪನೂ ಇಟ್ಕೊಂಡಿತ್ತು, ಒಂಥರ ಬೇಜಾರು. ಎರಡಕ್ಕೂ ಒಬ್ಬರನ್ನ ಕೊಂಡ್ರೆ ಒಬ್ರಿಗೆ ಆಗ್ತಾನೆ ಇರಲಿಲ್ಲ. ಹೀಗಿರಬೇಕಾದ್ರೆ ಒಂದಿನ ಈ ಕರಡಿಗೆ ಹೆಂಗಾದರೂ ಮಾಡಿ ಈ ನರಿ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಆಸೆ ಬಂತು. ಮನದಲ್ಲೇ ಮಂಡಿಗೆ ತಿಂತ ಕರಡಿ ದಿನವನ್ನು ಕಾಯ್ತಾ ಇತ್ತು. ಈ ನರಿಗೆ ಹ್ಯಾಗ್ ಪಾಠ ಕಲಿಸ್ಬೇಕು, ಏನು ಮಾಡಬೇಕು ಅಂತ ಮನಸ್ಸಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಒಂದಿನ ಆ ಸಮಯ ಬಂದೇ ಬಿಡ್ತು. ಒಮ್ಮೆ ನರಿ ಮೇಲೆ ಭಯಂಕರ ಸಿಟ್ಟು ಬಂತು. ಈ ನರಿ ಅಣ್ಣನಿಗೆ ಬಹಳ ಕುತಂತ್ರ ಬುದ್ಧಿ ಇದೆ. ಹಾಗಾಗಿನೇ ಅದು ಯಾರ ಹತ್ರನೂ ಜಗಳ ಮಾಡೋದೇ ಇಲ್ಲ. ಉಪಾಯವಾಗಿ ತನ್ನ ಕೆಲಸನ ಮಾಡಿಸ್ಕೊಳ್ಳುತ್ತೆ. ಹೆಂಗಾದರೂ ಮಾಡಿ ಈ ನರಿನ ಎಲ್ಲ ಪ್ರಾಣಿಗಳ ಎದುರಿಗೆ ಅವಮಾನ ಮಾಡಬೇಕು ಅಂತ ಕರಡಿ ತೀರ್ಮಾನ ಮಾಡ್ತು. ಪಾಪ ನರಿ ಏನಂದರೆ ಅದು ಬಹಳ ಶಕ್ತಿಶಾಲಿ ಅಲ್ಲ, ಹಾಗಾಗಿ ಅದು ಬುದ್ಧಿವಂತ ಇತ್ತಲ್ವ. ಅದು ಯಾರ ತಂಟೆಗೂ ಹೋಗದೆ ಸಿಂಹ, ಹುಲಿ ಇವುಗಳ ಜೊತೆಗೆ ಮತ್ತು ಆನೆ ಇವುಗಳ ಜೊತೆಗೆಲ್ಲ ಅದು ಕೋಪ ಮಾಡಿಕೊಂಡು ಬದುಕೋಕ್ಕಾಗಲ್ಲ ಅಲ್ವ ಕಾಡಲ್ಲಿ. ಹಾಗಾಗಿ ನರಿ ಈ ಬುದ್ಧಿವಂತಿಕೆಯಿಂದ ಅವ್ರ ಜೊತೆಗೆ ಒಳ್ಳೆಯ ಒಂದು ಪ್ರಾಣಿಯಾಗಿ ಬದುಕಿತ್ತು. ಯಾರ ಜೊತೆಗೂ ಜಗಳ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಈ ಕರಡಿಗೆ ಈ ನರಿ ಬಗ್ಗೆ ಹೊಟ್ಟೆ ಉರಿ. ಎಲ್ಲರ ಜೊತೆಗೂ ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆಗೆಲ್ಲ ಇರ್ತಾನೆ, ಏನು ದೊಡ್ಡ ಬುದ್ಧಿವಂತನ ಇವನು, ತಡಿ ಪಾಠ ಕಲಿಸ್ತೀನಿ ಅಂಥೇಳಿ ಎಲ್ಲರ ಎದುರುಗಡೆ ಅವಮಾನ ಮಾಡ್ತೀನಿ ಅಂಥೇಳಿ ತೀರ್ಮಾನ ಮಾಡ್ತು. ಒಂದಿನ ನರಿ ಹೀಗೆ ಸಿಂಹದ ಜೊತೆ ಕಾಡಿನ ರಾಜಕೀಯವನ್ನು ಚರ್ಚೆ ಮಾಡುತ್ತಾ ಹೋಗ್ತಾ ಇತ್ತು. ಅವರಿಬ್ಬರ ಹಿಂದೆ ಕರಡಿ ಬರ್ತಿತ್ತು. ಕರಡಿ ಬರ್ತಿರುವ ವಿಷಯ ಸಿಂಹ ಮತ್ತು ನರಿಗಳಿಗೆ ಗೊತ್ತಿರಲಿಲ್ಲ. ಸರಿ, ಇದೇ ಸರಿಯಾದ ಸಮಯ ಅಂತ ಕರಡಿ ಒಂದು ಉಪಾಯ ಮಾಡ್ತು. ಅಯ್ಯೋ ಅಮ್ಮ, ಅಮ್ಮಮ್ಮ, ಅಯ್ಯೋ ಅಮ್ಮ, ಕಾಲು ಅಂತ ಕುಂಟುಕೊಂಡು ಸಿಂಹದ ಮುಂದೆ ಬಂದು, ಮಹಾರಾಜ, ನನ್ನ ಕಾಲು ಯಾಕೋ ತುಂಬ ನೋಯ್ತಿದೆ, ಬಹುಶಃ ಈ ಕಾಲು ಉಳುಕಿರ್ಬೋದೋ ಏನೋ ಮಹಾರಾಜ. ಈ ನರಿ ನನಗೆ ಉಳುಕು ತೆಗಿಯೋಕ್ಕೆ ಗೊತ್ತಿದೆ ಅನಿಸುತ್ತೆ ಮಹಾರಾಜ. ಅವನ ಹತ್ರ ಈ ನೋವನ್ನು ಸರಿ ಮಾಡೋಕ್ಕೆ ಹೇಳಿ ಅಂತ ಕೇಳ್ತು. ನರಿ ಉರಿಗಣ್ಣಿನಿಂದ ಈ ಕರಡಿ ಕಡೆ ನೋಡ್ತು. ಈ ಕರಡಿ ನನ್ನ ಮಗ ಸರಿ ಇಲ್ಲ,
ಏನೋ ಕಿತಾಪತಿ ಮಾಡೋಕ್ಕೆ ಇಲ್ಲಿ ಬಂದಿದ್ದಾನೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತು. ಆದರೆ ಅಲ್ಲಿ ಸಿಂಹ ಮಹಾರಾಜ ಇದ್ದಾರೆ, ಏನು ಮಾತಾಡೋಂಗಿಲ್ಲ. ಏನು ಮಾಡೋದು? ಈ ಈ ಕರಡಿ ನನ್ನ ಮಗ ಸುಮ್ಮನೆ ಕಾಲು ನೋವು ಅಂತ ಹೇಳಿಬಿಟ್ಟು ತನ್ನ ಕಾಲನ್ನು ನನ್ನ ಹತ್ರ ಹಿಡ್ಸ್ಕೊಳಕ್ಕೆ ಬಂದಿದೆ. ಮಹಾರಾಜ ಎದುರುಗಡೆ ನಾನು ಈ ಕರಡಿ ಕಾಲಿಡಿಬೇಕಾ? ಛೇ, ಏನಾದರೂ ಆಗಲಿ, ನಾನು ಈ ಕೆಲಸ ಮಾತ್ರ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಂಥ ನರಿ ಸಿಂಹರಾಜಂಗೆ ಹೇಳ್ತು, ಸಿಂಹರಾಜ ಸಿಂಹರಾಜ ನೋಡಿ, ಈ ಕರಡಿಯಣ್ಣ ನನ್ನನ್ನು ತಪ್ಪು ತಿಳ್ಕೊಂಡಿದ್ದ ನೋಡಿ. ಇವನ ಕಾಲು ಹೇಗಿದೆ ನೋಡಿ, ನನ್ನಿಂದ ಈ ಕಾಲಿನ ಉಳುಕು ತೆಗಿಯೋಕ್ಕೆ ಸಾಧ್ಯನಾ? ಹಾಂ ನೋಡಿ, ಅದ್ರ ಕಾಲು ಇಷ್ಟಿಷ್ಟು ದಪ್ಪ ಇದೆ, ಅಷ್ಟಕ್ಕೂ ನನಗೆ ಉಳುಕು ತೆಗಿಯೋಕ್ಕೆ ಬರಲ್ಲ. ಅದು ನನಗಾಗದೇ ಇರೋ ಕೆಲಸ ನೋಡಿ. ಅಲ್ಲಿ ನಮ್ಮ ತೋಳ ಮಾಮ ಇದ್ದಾನಲ್ವಾ, ಅವನು ಉಳುಕು ತೆಗೆಯೋದ್ರಲ್ಲಿ ಸಿದ್ಧ ಹಸ್ತ ನೋಡಿ. ನೀವು ಬೇಕಂದರೆ ಈ ಕರಡಿ ಹಣ್ಣನ್ನು ಅವ್ರ ಬಳಿಗೆ ಕಳಿಸ್ರಿ. ಪಾಪ ಕರಡಿ ಹಣ್ಣಿನ ಕಷ್ಟನ ನೋಡೋಕ್ಕಾಗ್ತಿಲ್ಲ. ಕರಡಿ ಹಣ್ಣ, ಬೇಗ ಬೇಗ ಹೋಗೋ, ಅಲ್ಲಿ ತೋಳಣ್ಣ ಇದ್ದಾನಲ್ವಾ, ಅವನು ನಿನ್ನ ಕಾಲು ಸರಿ ಮಾಡ್ತಾನೆ, ಹೋಗು ಬೇಗ ಹೋಗು ಅಂತ ಹೇಳ್ತು. ಸಿಂಹರಾಜ ನರಿ ಹೇಳಿದ್ದನ್ನೆಲ್ಲ ಗಮನವಿಟ್ಟು ಕೇಳಿಸ್ಕೊಳ್ತು. ನರಿ ಮತ್ತು ಕರಡಿಯ ದೇಹದ ಬಲಿಷ್ಠತೆಯನ್ನು ತೂಗಿ ನೋಡ್ತು. ಆಗ ಸಿಂಹ ಹೇಳ್ತು, ಹೌದಲ್ವಾ, ಹಾಂ, ನರಿ ಮಾತು ಸರಿ ಇದೆ. ಏ ಕರಡಿ, ಬಾಯ್ಲಿ ನೋಡು ಕರಡಿಯಪ್ಪ, ಮಂತ್ರಿ ನರಿಯಣ್ಣ ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ನೀನು ಈಗಿಂದಲೀಗಲೇ ತೋಳರಾಜನ ಬಳಿಗೆ ಹೋಗಿ ನಿನ್ನ ಕಾಲನ್ನು ತೋಳನಿಗೆ ಕೊಡು ಅಂತ ಹೇಳ್ತು. ರಾಜಾಜ್ಞೆಯನ್ನು ಮೀರಲಾಗುತ್ತೆಯೇ? ನರಿ ಕರಡಿ ಇಬ್ಬರು ದುರ ಅಂತ ನೋಡಿಕೊಂಡ್ರು. ನರಿ ಕರಡಿ ಮುಖವನ್ನು ಕಿಡಿಗೇಡಿತನದಿಂದ ನೋಡಿ ನಕ್ತು. ಹೆಂಗೆ ನನ್ನ ಕೈಯಿಂದ ನಿನ್ನ ಕಾಲು ಮುಟ್ಟಿಸ್ಕೋಬೇಕು ಅಂದ್ಕೊಂಡಿದ್ಯಾ? ಹೋಗು ತೋಳಿನ ಹತ್ರ ನಿನ್ನ ಕಾಲು ಕೊಡು ಅಂತ ಹೇಳಿ ನಕ್ತು. ಈಗ ಕರಡಿ ರಾಜ ಆಜ್ಞೆಯನ್ನು ಮೀರಕ್ಕಾಗದೆ, ಸರಿ ರಾಜ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತು. ಅದು ಈಗ ಕಾಲು ಕುಂಟದೆ ಸರಿಯಾಗಿ ನಡೀತಾ ಇತ್ತು. ಅದನ್ನು ನೋಡಿದಂಥ ಸಿಂಹರಾಜ ಹೇಳ್ತು, ಇದೇನಿದು ಕರಡಿಯಪ್ಪ, ಕಾಲು ಸರಿಯಾಗ್ಬಿಡ್ತಾ, ಈಗ ತಾನೇ ಕುಂಟ್ತಾ ಇದ್ದೆ ಅಂತ ಕೇಳ್ತು. ಅದಕ್ಕೆ ಕರಡಿ, ಮೊನ್ನೆ ಊಟಕ್ಕೇನೂ ಸಿಗಲಿಲ್ಲ ಅಂತ ಭೂಮಿಯೊಳಗಡೆ ಇದ್ದಂಥ ಆಲೂಗಡ್ಡೆ ಗೆಣಸು ತಿಂದುಬಿಟ್ಟೆ ನೋಡಿ, ಅದಕ್ಕೆ ನರಗಳು ವಾತಕ್ಕೆ ಹಿಡ್ಕೊಂಡಿದ್ದವು ಅನಿಸುತ್ತೆ. ಈಗ ನೋಡಿ ಸರಿ ಹೋಯ್ತು ಅಂತ ಕರಡಿ ನಕ್ತು. ನರಿಗೆ ಕೋಪ ಬಂತು. ಏಯ್ ಕರಡಿ, ನೀನು ಹೆಂಗಾದರೂ ಮಾಡಿ ತೋಳದ ಹತ್ರ ಸಿಗಿಸ್ಬೇಕು ಅಂದ್ಕೊಂಡಿದ್ರೆ ತಪ್ಸ್ಕೊಂಡ್ಬಿಟ್ನಲ್ಲಪ್ಪ ಈ ಕರಡಿ ಅಣ್ಣ, ಕಿಲಾಡಿ ಇವನು ಅಂತ ಕರಡಿನ ತಿನ್ನೋ ಹಾಗೆ ನರಿ ನೋಡ್ತು. ಕರಡಿ ಈಗ ಸಪ್ಪಗೆ ಮುಖ ಮಾಡಿಕೊಂಡು, ನೋಡಿ ಇವಾಗ ಸರಿ ಹೋಯ್ತು ನೋಡಿ ಮಹಾರಾಜ, ನಾನು ಬರ್ತೀನಿ ಅಂತ ಹೇಳಿ ನರಿಗೆ ಸೋಲ್ಸಕ್ಕಾಗದೆ ಅಲ್ಲಿಂದ ಸಪ್ಪೆ ಮುಖ ಮಾಡ್ಕೊಂಡು ಹೋಯ್ತು. ಈ ಕಡೆ ನರಿ ತನ್ನ ರಾಜನಾದಂಥ ಸಿಂಹನೊಂದಿಗೆ ತನ್ನ ಮಂತ್ರಿ ಬುದ್ಧಿಯಿಂದ ಏನೇನು ಬದಲಾವಣೆ ತರಬಹುದು, ಕಾಡಲ್ಲಿ ಏನೇನು ಹೊಸ ಆಲೋಚನೆಗಳನ್ನು ಮಾಡಬಹುದು ಅಂಥೇಳಿ ಐಡಿಯಾಗಳನ್ನು ಕೊಡ್ತಾ ಕಾಡಲ್ಲಿ ನಡ್ಕೊಂಡು ಹೋದವು. ಈ ಕರಡಿ ಕುತಂತ್ರ ಮತ್ತು ಈ ನರಿ ಬುದ್ಧಿವಂತಿಕೆ ಇದಾವಲ್ಲ, ಇವು ಯಾವಾಗಲೂ ಮುಗಿದೇ ಇರುವಂಥದ್ದು.
ನಾವು ಕುತಂತ್ರದಿಂದ ಯಾರಿಗಾದರೂ ಏನಾದರೂ ಕೆಡಕ್ ಮಾಡಕ್ಕೆ ಹೋದರೆ ಅವ್ರು ಬುದ್ಧಿವಂತರಾಗಿದ್ದರೆ ಅವರು ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಹೀಗೆ ಚಕಮಕಿ ನಡೀತಾನೇ ಇರುತ್ತೆ. ಅದ್ರ ಬದಲಿಗೆ ಅವ್ರ ಬುದ್ಧಿವಂತಿಕೆಯನ್ನು ನಾವು ಒಪ್ಪಿಕೊಂಡು ನಮ್ಮ ಬುದ್ಧಿವಂತಿಕೆಯನ್ನು ಅವರು ಒಪ್ಪೋ ಹಾಗೆ ಮಾಡಿದರೆ ಇಬ್ಬರೂ ಹೆಚ್ಚೆಚ್ಚು ಬುದ್ಧಿವಂತರಾಗಿ ಇವರ ಬುದ್ಧಿವಂತಿಕೆಯನ್ನು ಮತ್ತು ನಾಲೆಡ್ಜನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಅದನ್ನು ದೊಡ್ಡ ಪವರ್ ಆಗಿ ಬಳಸ್ಬೋದಲ್ವಾ. ಬೇರೆಯವ್ರ ಶಾಣೆತನವನ್ನು ಬುದ್ಧಿವಂತಿಕೆಯನ್ನು ಕಂಡು ನಾವು ಅಸಹ್ಯ ಪಡೋ ಬದಲು ನಮ್ಮ ಅವ್ರ ಬುದ್ಧಿವಂತಿಕೆಯನ್ನು ಸೇರಿಸಿ ಇನ್ನೂ ಒಂದು ದೊಡ್ಡ ಕೆಲಸ ಮಾಡ್ಬೋದಲ್ವಾ. ಏನಂತೀರಿ? ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.